ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ. ಹೀಗೆ ಜೀವನದಲ್ಲಿ ಒಬ್ಬೊಬ್ಬರಿಂದ ಒಂದು ಕಲೆಯನ್ನು, ಒಂದೊಂದು ಪಾಠವನ್ನು ಕಲಿತಾ ನಾವು ಜೀವನ ಮಾಡಬೇಕಾಗುತ್ತೆ. ಹಾಗೆಯೇ ಚೆಸ್ನಿಂದ, ಚದುರಂಗದ ಆಟದಿಂದಲೂ ಸಹ ನಾವು ನಮ್ಮ ಜೀವನಕ್ಕೆ ಹಲವಾರು ಪಾಠಗಳನ್ನು ಕಲಿಬೋದಾಗಿದೆ. ಸೊ ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು ರೂಲ್ಸ್ ಆಫ್ ಲೈಫ್ ಯು ಕ್ಯಾನ್ ಲರ್ನ್ ಫ್ರಮ್ ಚೆಸ್ನಿಂದ ಕಲಿಯಬೇಕಾದ ಬದುಕಿನ 5 ಪ್ರಮುಖ ಪಾಠಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ಮತ್ತೆ ಸ್ವಾಗತ ನಿಮಗೆ. ಸೊ ನಮ್ಮ ಗುರಿ ತಲುಪುವ ಹಾದಿಯಲ್ಲಿ ನಾವು ಎಷ್ಟೋ ಬಾರಿ ಗೊಂದಲಕ್ಕೆ ಒಳಗಾಗ್ತೇವೆ, ಜಯ ಸಿಗುತ್ತಿಲ್ಲ ಅಂತ ಬೇಸರ ಮಾಡ್ಕೊಳ್ತೇವೆ. ಆದರೆ ನಿಮಗೆ ಗೊತ್ತಾ, 64 ಚೌಕಗಳ ಆಟವಾದ ಚೆಸ್ ಕೇವಲ ಆಟವಲ್ಲ, ಅದು ಬದುಕಿನ ದೊಡ್ಡ ಪಾಠಗಳನ್ನು ನಮಗೆ ಕಲಿಸ್ಕೊಡುತ್ತೆ. ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಉದ್ಯೋಗದ ಹುಡುಕಾಟದಲ್ಲಿರುವ ಅಭ್ಯರ್ಥಿಯಾಗಿ ಅಥವಾ ಹೊಲದಲ್ಲಿ ಉಳುವಂತಹ ಒಬ್ಬ ರೈತನಾಗಿ ಈ 5 ಸೂತ್ರಗಳನ್ನು ನೀವೇನಾದರೂ ರೂಢಿಸ್ಕೊಂಡ್ರೆ ನಿಮ್ಮ ಯಶಸ್ಸಿಗೆ ಯಾರು ಸಹ ಅಡ್ಡಿ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಅವರು ನಮ್ಮ ಯಶಸ್ಸನ್ನು ತಡೆಯಲಿಕ್ಕೂ ಸಾಧ್ಯವಿಲ್ಲ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಚೆಸ್ನಿಂದ ಕಲಿಯಬಹುದಾದಂತಹ 5 ಅದ್ಭುತ ಪಾಠಗಳ ಬಗ್ಗೆ ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಸೊ ಮೊದಲನೇ ನಿಯಮ ಏನು ಅಂತ ನೋಡೋದಾದರೆ, ಹೆಜ್ಜೆ ಇಡುವ ಮೊದಲು ಯೋಚಿಸಿ, ಥಿಂಕ್ ಬಿಫೋರ್ ಯು ಮೂವ್ ಅಂತೇಳಿ. ಚೆಸ್ನಲ್ಲಿ ಸಣ್ಣದೊಂದು ತಪ್ಪು ಹೆಜ್ಜೆ ಕೂಡ ಆಟದ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಒಂದು ಪಾನ್ನ ಮೂವ್ ಮಾಡಿದ್ರೆ ಮತ್ತೆ ಆ ಪಾನ್ನ ಹಿಂಪಡಿಲಿಕ್ಕೆ ಅವಕಾಶನೇ ಇಲ್ಲ. ಇನ್ ಕೇಸ್ ಅವಕಾಶ ಸಿಕ್ಕರೂ ಸಹ ಅದು ರೂಲ್ಸ್ ಬ್ರೇಕ್ ಮಾಡದಂತೆ, ಅದು ಯಶಸ್ಸಲ್ಲ. ಅದೇ ರೀತಿ ನಮ್ಮ ಬದುಕು ಕೂಡ ಆವೇಶದಲ್ಲಿ, ಕೋಪದಲ್ಲಿ ಅಥವಾ ಆತುರದಲ್ಲಿ ನಾವು ತೆಗೆದುಕೊಳ್ಳುವಂತಹ ಚಿಕ್ಕ ನಿರ್ಧಾರಗಳು ಕೂಡ ಮುಂದೆ ಪಶ್ಚಾತ್ತಾಪಕ್ಕೆ ದಾರಿ ಮಾಡಿಕೊಡ್ತವೆ. ಉದಾಹರಣೆ, ಪರೀಕ್ಷೆಯ ಸಮಯದಲ್ಲಿ ಅಥವಾ ವೃತ್ತಿ ಜೀವನದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮೊದಲು ಸ್ವಲ್ಪ ಸಮಯ ತಡೆದು ಯೋಚಿಸಬೇಕು. ನಿಮ್ಮ ಆಲೋಚನೆಗೆ ಆಳವಿರಲಿ, ದೃಢತೆ ಇರಲಿ. ಯಾಕೆಂದರೆ ಇವತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ನಾಳೆಯ ಭವಿಷ್ಯವನ್ನು ನಿರ್ಧರಿಸುತ್ತೆ. ಎರಡನೇ ನಿಯಮ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಬೆಲೆ ಇರುತ್ತೆ. ಎವರಿ ಪೀಸ್ ಹ್ಯಾಸ್ ವ್ಯಾಲ್ಯೂ. ಚೆಸ್ನಲ್ಲಿ ನಾವು ಹೆಚ್ಚಾಗಿ ರಾಣಿ ಅಥವಾ ಕುದುರೆಯ ಬಗ್ಗೆ ಮಾತ್ರ ಗಮನ ಹರಿಸುತ್ತೇವೆ. ಆದರೆ ನೆನಪಿಡಿ, ಆಟದ ಕೊನೆಯ ಕ್ಷಣದಲ್ಲಿ ಸಾಮಾನ್ಯ ಸೈನಿಕ ಕೂಡ ಆಟವನ್ನು ಗೆಲ್ಲಿಸಬಲ್ಲಂತಹ ಒಂದು ಶಕ್ತಿಯನ್ನು ಸಾಮಾನ್ಯ ಸೈನಿಕನು ಕೂಡ ಹೊಂದಿರ್ತಾನೆ ಚೆಸ್ನಲ್ಲಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಸಣ್ಣ ಅಭ್ಯಾಸಗಳು, ಸಣ್ಣ ಪ್ರಯತ್ನಗಳು ನಿಮಗೆ ಕಿಮ್ಮತ್ತಿಲ್ಲದಂತೆ ಕಾಣಿಸಬಹುದು. ಆದರೆ ಪ್ರತಿದಿನ ನೀವು ಓದುವ 2 ಪುಟಗಳು, ಪ್ರತಿದಿನ ನೀವು ಮಾಡುವ ಸಣ್ಣ ಶ್ರಮ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡ್ತವೆ. ಯಾವುದನ್ನೂ ಸಹ ಸಣ್ಣದು ಅಂತ ಕಡೆಗಣಿಸಬೇಡಿ. ಈ ಸೈನಿಕ ಅನ್ನೋ ಪಾನ್ ಇದೆಯಲ್ಲ, ಈ ಸೈನಿಕ ಅನ್ನೋ ಪಾನು ಎದುರಾಳಿಯ ಚೌಕದ ಮೊದಲನೇ ಒಂದು ಪುಟಕ್ಕೆ ಹೋದರೆ, ಮೊದಲನೇ ಒಂದು ಚೌಕಕ್ಕೆ ಹೋದರೆ ಆ ಸೈನಿಕ ಅಲ್ಲಿಗೆ ಹೋಗಿದ್ದಕ್ಕೆ ಯಾವುದೇ ಪಾನನ್ನು ಸಹ ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಚದುರಂಗದ ಆಟದಲ್ಲಿದೆ. ಸೊ ಆದ್ದರಿಂದ ಈ ಒಂದು ನಿಯಮನ ಅಳವಡಿಸ್ಕೊಳ್ಳಿ. ಇನ್ನು 3ನೇ ನಿಯಮ, ಗೆಲುವಿಗಾಗಿ ಕೆಲವು ತ್ಯಾಗಗಳು ಅನಿವಾರ್ಯ. ಯು ಕೆನಾಟ್ ವಿನ್ ವಿತೌಟ್ ಲಾಸಿಂಗ್ ಪೀಸಸ್. ಚೆಸ್ನಲ್ಲಿ ಆಟ ಮುಂದುವರಿಯಬೇಕಾದ್ರೆ ನಾವು ಕೆಲವು ಸೈನಿಕರನ್ನು ಕಳೆದುಕೊಳ್ಳಲೇಬೇಕಾಗುತ್ತೆ. ಜೀವನದಲ್ಲೂ ಅಷ್ಟೇ, ನಾವು ದೊಡ್ಡ ಗುರಿ ಮುಟ್ಟಬೇಕಾದ್ರೆ ನಮ್ಮ ಸುಖ ಸೌಕರ್ಯಗಳನ್ನು, ಕಂಫರ್ಟ್ ಝೋನ್ ಅಂತ, ಆಲಸ್ಯವನ್ನು ಮತ್ತು ಅನಾವಶ್ಯಕ ಆಕರ್ಷಣೆಗಳನ್ನು ತ್ಯಾಗ ಮಾಡಲೇಬೇಕು. ನೋವು ಇಲ್ಲದೆ ನಲಿವಿಲ್ಲ, ಶ್ರಮವಿಲ್ಲದೆ ಸಾಧನೆ ಇಲ್ಲ. ಆ ಕ್ಷಣದ ಕೆಲವು ನಷ್ಟಗಳು ನಿಮಗೆ ನೋವು ತಂದರೂ ಅವು ನಿಮ್ಮನ್ನು ದೊಡ್ಡ ಗೆಲುವಿನತ್ತ ಕರೆದೊಯ್ಯುತ್ತವೆ ಎಂಬ ನಂಬಿಕೆ ನಿಮ್ಮಲ್ಲಿರಲಿ. ಇನ್ನು ನಿಯಮ 4 ಏನು ಹೇಳುತ್ತೆ, ನಿಮ್ಮ ರಾಜನನ್ನು ಸದಾ ರಕ್ಷಿಸಿ. ಪ್ರೊಟೆಕ್ಟ್ ಯುವರ್ ಕಿಂಗ್. ಇಡೀ ಚೆಸ್ ಆಟದಲ್ಲಿ ರಾಜನನ್ನು ಕಾಪಾಡೋದು ಎಷ್ಟು ಮುಖ್ಯವೋ, ಜೀವನದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಮೌಲ್ಯಗಳು ಮತ್ತು ನಿಮ್ಮ ಉದ್ದೇಶವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಎಂತಹ ಕಠಿಣ ಪರಿಸ್ಥಿತಿ ಎದುರಾದರೂ ನಿಮ್ಮ ಮೌಲ್ಯಗಳನ್ನು ಬಿಟ್ಟು ಕೊಡಬೇಡಿ. ನಿಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ನೀವು ಎಂತಹ ಸೋಲಿನಿಂದಲಾದರೂ ಮತ್ತೆ ಎದ್ದು ನಿಂತು
ಹೋರಾಡಿ ಗೆಲ್ಲಬಹುದು. ತಾಳ್ಮೆಯೇ ಗೆಲುವಿನ ಗುಟ್ಟು. ಪೇಷನ್ಸ್ ವಿನ್ಸ್ ದಿ ಗೇಮ್. ಚೆಸ್ ಅಂದರೆ ಕೇವಲ ಓಡುವುದು ಅಥವಾ ಆಕ್ರಮಣ ಮಾಡುವುದಲ್ಲ. ಹಾಗೆಯೇ ಎದುರಾಳಿ ಪಾನ್ಗಳನ್ನ ಬಿಟ್ಟಂಗೆ ನಾವು ಹಿಂದೆಯಿಂದ ತಕ್ಷಣ ಪಾನ್ನ ಬಿಡೋದಲ್ಲ. ಅದು ಸರಿಯಾದ ಸಮಯಕ್ಕಾಗಿ ಕಾಯುವ ತಂತ್ರಗಾರಿಕೆಯಾಗಿರುತ್ತೆ. ನಮ್ಮ ಬದುಕಿನ ಹಾದಿಯಲ್ಲೂ ದಡ ತಲುಪಲು ಆತುರ ಬೇಡ. ವೇಗವಾಗಿ ಹೋಗುವುದು ಮುಖ್ಯವಲ್ಲ, ಸರಿಯಾದ ಹಾದಿಯಲ್ಲಿ ಹೋಗುವುದು ಮುಖ್ಯ. ನಿಧಾನವಾಗಿ ಸಾಗಿದ್ರೂ ಸರಿ, ನಿಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಇರಲಿ. ತಾಳ್ಮೆಯಿಂದ ಕೆಲಸ ಮಾಡುವವರನ್ನು ಜೀವನ ಯಾವತ್ತೂ ಕೈ ಬಿಡುವುದಿಲ್ಲ. ಇದಿಷ್ಟು 5 ಪಾಯಿಂಟ್ಗಳು ನಾವು ಚದುರಂಗದ ಆಟದಿಂದ ಕಲಿಯಬಹುದಾದಂತಹ ಜೀವನಕ್ಕೆ ಅತಿ ಮುಖ್ಯವಾದಂತಹ ಪಾಠಗಳು. ಸ್ನೇಹಿತರೆ, ಈ 5 ನಿಯಮಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ನಿಯಮ ಯಾವುದು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ನಿಮ್ಮ ಗೆಳತಿಯರೊಂದಿಗೂ ಶೇರ್ ಮಾಡಿ, ನಿಮ್ಮ ಮಕ್ಕಳೊಂದಿಗೂ ಶೇರ್ ಮಾಡಿ, ನಿಮ್ಮ ಒಡನಾಡಿಗಳೊಂದಿಗೂ ಶೇರ್ ಮಾಡಿ. ನೆನಪಿಡಿ, ನಿಮ್ಮ ಬದುಕಿನ ಆಟಕ್ಕೆ ನೀವೇ ಮಾಸ್ಟರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.